ಹಾಯ್ ಸ್ನೇಹಿತರೆ, ವೃಷಭ ರಾಶಿಯ ಜನ್ಮ ರಹಸ್ಯಗಳನ್ನು ವಿವರವಾಗಿ ತಿಳಿದುಕೊಳ್ಳಲು ನಿಮಗೆಲ್ಲ ಸ್ವಾಗತ. ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ನಿಮ್ಮ ಜೀವನಕ್ಕೆ ಬೇಕಾದ ಉಪಯುಕ್ತ ಮಾಹಿತಿಗಳಿವೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ವೃಷಭ ರಾಶಿಯ ವ್ಯಕ್ತಿಗಳಾಗಿದ್ದರೆ ನೀವೇಕೆ ಈ ವೃಷಭ ರಾಶಿಯರಾಗಿ ಹುಟ್ಟಿದ್ದೀರಾ? ಈ ಜನ್ಮದ ಉದ್ದೇಶಗಳು ಏನಿರಬಹುದು ಮತ್ತು ಹಿಂದಿನ ಜನ್ಮದ ರಹಸ್ಯ ವಿಚಾರಗಳೇನು? ಸ್ನೇಹಿತರೆ, ಹುಟ್ಟು ಸಾವು ಅನ್ನೋದು ಸಹಜ. ದೇಹವಷ್ಟೇ ಮಣ್ಣಾಗುತ್ತೆ, ಆದರೆ ಆತ್ಮ ಮುಕ್ತಿ ಹೊಂದುವವರೆಗೂ ಬೇರೆ ಬೇರೆ ಜನ್ಮಗಳಲ್ಲಿ ಕರ್ಮಫಲಗಳಿಗೆ ಅನುಸಾರವಾಗಿ ಜನ್ಮ ತಾಳುತ್ತದೆ. ವೃಷಭ ರಾಶಿಯ ಬಗ್ಗೆ ನೋಡೋಣ ಬನ್ನಿ. ರಾಶಿ ಚಕ್ರದ 2ನೇ ಸ್ಥಾನದಲ್ಲಿ ಈ ರಾಶಿಯು ಬರುತ್ತದೆ. ಈ ರಾಶಿಗೆ ಆಧಿಪತ್ಯ ಗ್ರಹ ಶುಕ್ರ. ಈ ರಾಶಿಯ ತತ್ವ ಭೂ ತತ್ವ. ಈ ರಾಶಿಯನ್ನು ಸ್ಥಿರವಾದ ರಾಶಿ ಎಂದು ಹೇಳುತ್ತೇವೆ. ವೃಷಭ ರಾಶಿಗೆ ಸೇರಿರುವ ನಕ್ಷತ್ರಗಳು: ಮೊದಲನೆಯ ನಕ್ಷತ್ರ ಕೃತಿಕ ನಕ್ಷತ್ರ, 2ನೇ, 3ನೇ ಮತ್ತು 4ನೆಯ ಪಾದಗಳು. 2ನೇ ನಕ್ಷತ್ರ ರೋಹಿಣಿ ನಕ್ಷತ್ರ, 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೆಯ ಪಾದ. 3ನೆಯ ನಕ್ಷತ್ರ ಮೃಗಶಿರ ನಕ್ಷತ್ರ, 1 ಮತ್ತು 2ನೆಯ ಪಾದ. ನೀವು ವೃಷಭ ರಾಶಿಯವರಾಗಿದ್ದರೆ ನಿಮ್ಮ ಗುಣಲಕ್ಷಣಗಳು ಹೀಗಿರುತ್ತವೆ. ನಿಮ್ಮಲ್ಲಿರುವ ಉತ್ತಮ ಗುಣಗಳು: ನೀವು ಧೈರ್ಯಶಾಲಿಗಳು ಮತ್ತು ಶ್ರಮಿಕರು. ನೀವು ಬಹಳ ಶಾಂತ ಸ್ವಭಾವದವರು, ಹಾಗೆ ನಿಷ್ಠಾವಂತರು ಮತ್ತು ವಿಶ್ವಾಸಾರ್ಹರು ಕೂಡ. ನೀವು ಬಹಳ ಕಲಾತ್ಮಕ ಪ್ರವೃತ್ತಿಯುಳ್ಳವರು, ಸಂಗೀತ, ಚಿತ್ರಕಲೆ, ಶಿಲ್ಪಕಲೆ ಇತ್ಯಾದಿ. ನಿಮಗೆ ಧೈರ್ಯ ಹೆಚ್ಚು, ಸಹನೆ ಮತ್ತು ಸ್ಥಿರತೆಯುಳ್ಳವರು. ಭೌತಿಕ ಸುಖ ಸೌಕರ್ಯಕ್ಕೆ ಒಲವು ತೋರುತ್ತೀರಾ. ಸಂಪಾದಿಸೋದೆ ಅನುಭವಿಸೋಕೆ ಅನ್ನೋ ಸಿದ್ಧಾಂತ ನಿಮ್ಮದು. ವೃಷಭ ರಾಶಿಯವರು ಬದಲಾಯಿಸಿಕೊಳ್ಳಬಹುದಾದ ಗುಣಗಳು: ಜಿಡ್ಡು ಮತ್ತು ಹಠವಂತಿಕೆ, ಬದಲಾವಣೆಗೆ ವಿರೋಧ ಅಥವಾ ಶೀಘ್ರದಲ್ಲಿ ಒಪ್ಪಿಕೊಳ್ಳದ ಸ್ವಭಾವ, ಒಮ್ಮೆ ನೆಚ್ಚಿದ್ದರಲ್ಲಿ ಅತಿಯಾದ ಅವಶ್ಯಕತೆಗಿಂತ ಹೆಚ್ಚಿನ ಆಸಕ್ತಿ ತೋರುವುದು, ಅಹಂಕಾರ ಅಥವಾ ಸ್ವಾರ್ಥದ ಪ್ರವೃತ್ತಿ ಕೆಲವೊಮ್ಮೆ ಕಾಣಬಹುದು. ಈ ಗುಣಗಳನ್ನು ಬದಲಾಯಿಸಿಕೊಳ್ಳಬಹುದು. ಸ್ನೇಹಿತರೆ, ವೃಷಭ ರಾಶಿ ರಾಶಿಚಕ್ರದ 2ನೇ ಸ್ಥಾನದಲ್ಲಿದೆ. ಈ ರಾಶಿಗೆ ಶುಕ್ರ ಗ್ರಹ ಅಧಿಪತಿ. ಇದು ಭೂ ತತ್ವದ ರಾಶಿಯಾಗಿದ್ದು ಸ್ಥಿತಿ, ಪ್ರಜ್ಞೆ, ಶಾಂತಿ ಮತ್ತು ಸ್ಥಾಯಿತ್ವವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ವೃಷಭ ರಾಶಿಯು ಅತ್ಯಂತ ಮಹತ್ವವನ್ನು ಹೊಂದಿರುವ ರಾಶಿಯಲ್ಲಿ ಒಂದು ಎಂದು ಹೇಳಬಹುದು. ವೃಷಭ ರಾಶಿಯ ವ್ಯಕ್ತಿಗಳು ಬಹಳ ಧೈರ್ಯವಂತರಾಗಿದ್ದು ಜೀವನದಲ್ಲಿ ಶ್ರಮಿಸುವ ಮೂಲಕ ತಮ್ಮ ಜೀವನದಲ್ಲಿ ತಾವು ಕನಸು ಕಂಡ ಯಶಸ್ಸನ್ನು ಬೇಗ ಗಳಿಸುತ್ತಾರೆ. ಅವರಿಗೆ ಭೌತಿಕ ಸೌಕರ್ಯಗಳ ಮೇಲೆ ಆಸೆ ಹಾಗೂ ಅಭಿರುಚಿ ಇರುತ್ತವೆ. ಇವರು ಬಹಳ ಸೌಂದರ್ಯ ಪ್ರಿಯರು. ಇವರಿಗೆ ನಿಸರ್ಗ ಹಾಗೂ ಸುಖ ಸಮೃದ್ಧಿಯ ಜೀವನದ ಮೇಲೆ ಹೆಚ್ಚು ಪ್ರೀತಿ ಇರುತ್ತದೆ. ಹಾಗಾದರೆ ವೃಷಭ ರಾಶಿಯಲ್ಲಿ ನೀವುಗಳು ಜನಿಸಲು ಕಾರಣಗಳು ಏನಿರಬಹುದು? ಸ್ನೇಹಿತರೆ, ಪ್ರತಿ ಹುಟ್ಟು ಸಾವಿಗೂ ನಿರ್ದಿಷ್ಟ ಕಾರಣಗಳಿರುತ್ತವೆ. ಹಾಗೆಯೇ ಈ ರಾಶಿಯವರು ಹಿಂದಿನ ಜನ್ಮದಲ್ಲಿ ಶ್ರಮ ಜೀವಿಗಳಾಗಿರಬಹುದು, ಧೈರ್ಯ ಮತ್ತು ಕರ್ಮನಿಷ್ಠೆ ಇರುವವರಾಗಿರಬಹುದು. ಈ ರಾಶಿಯವರು ಪ್ರತಿ ಕೆಲಸದಲ್ಲೂ ಪರಿಪೂರ್ಣತೆಯನ್ನು ಅರಸುವವರಾದ್ದರಿಂದ ಈ ರಾಶಿಯಲ್ಲಿಯೇ ಇವರಿಗೆ ಹುಟ್ಟು ಸಿಗುತ್ತದೆ ಎಂದು ಹೇಳಬಹುದು. ಹಾಗೆಯೇ ಭೂಮಿ ಮತ್ತು ಪ್ರಕೃತಿಯೊಂದಿಗಿನ ಬಾಂಧವ್ಯವು ಈ ರಾಶಿಯವರ ಹುಟ್ಟಿಗೆ ಪ್ರಮುಖ ಕಾರಣವಾಗಿರಬಹುದು. ವೃಷಭ ರಾಶಿಯವರ ಹಿಂದಿನ ಜನ್ಮದ ರಹಸ್ಯಗಳು ಏನಿರಬಹುದು ನೋಡೋಣ ಬನ್ನಿ. ಇವರು ಹಿಂದಿನ ಜನ್ಮದಲ್ಲಿ ಆರ್ಥಿಕವಾಗಿ ಅಥವಾ ಭೌತಿಕವಾಗಿ ತೃಪ್ತಿ ಹೊಂದಿರದವರು ಸಹ ಆಗಿರಬಹುದು. ಹಾಗಾಗಿ ಆರ್ಥಿಕ ಭೌತಿಕ ಸುಖಗಳಿಗಾಗಿ ಈ ಜನರಿಗೆ ಈ ರಾಶಿಯಲ್ಲಿ ಜನ್ಮವಾಗಿರಬಹುದು. ಸ್ಮೃತಿಶಕ್ತಿಯ ಕೊರತೆ ಇವರಲ್ಲಿ ಇದ್ದಿರಬಹುದು ಅಥವಾ ಆಸಕ್ತಿಯ ಅಭಾವದಿಂದ ಈ ಜನ್ಮದಲ್ಲಿ ಹುಟ್ಟುವ ಮೂಲಕ ಬಲವಾದ ಇಚ್ಛೆಯೂ ಸಹ ಇರಬಹುದು. ಈ ರಾಶಿ ಜನರಿಗೆ ಈ ಜನ್ಮದ ಉದ್ದೇಶಗಳು ಏನಿರಬಹುದು? ಇವರು ಸ್ಥಿರ ಜೀವನವನ್ನು ನಡೆಸಿ ಕುಟುಂಬ, ಆರ್ಥಿಕ ಸ್ಥಿರತೆ ಹಾಗೂ ನೈತಿಕ ಮೌಲ್ಯಗಳನ್ನು ರೂಢಿಸಿಕೊಂಡವರು. ಇವರಿಗೆ ಬದುಕುವುದೇ ಮುಖ್ಯ ಗುರಿ. ಇವರಿಗೆ ಶ್ರಮ ಮತ್ತು ಸಮರ್ಪಣೆ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆಯೂ ಸಾಧ್ಯ. ಕುಟುಂಬದಲ್ಲಿ ಹೆಚ್ಚಿನ ಪ್ರೀತಿಯೊಂದಿಗೆ ಎಲ್ಲ ಸಂಬಂಧಗಳ ಅನುಭವಿಸುವುದು. ಆರ್ಥಿಕವಾಗಿ ಜೀವನದ ಅನುಭವಗಳ ಮೆಟ್ಟಿಲುಗಳ ಏರುವ ಗುಣಗಳು ವಿಶೇಷವಾಗಿ ಈ ರಾಶಿಯವರಿಗೆ ಇರುತ್ತದೆ. ವೃಷಭ ರಾಶಿಯವರು ಅವರ ಜೀವನ ಸಮೃದ್ಧಿಯ ಹೊಂದಲು ಹೇಗಿರಬೇಕು? ಈ ರಾಶಿಯವರು ಯಾವಾಗಲೂ ಶಾಂತ ಸ್ವಭಾವ ಹೊಂದಿರಬೇಕು. ಕೋಪಕ್ಕಿಂತ ಪ್ರೀತಿಯಲ್ಲಿ ಮುಂದಿರಬೇಕು. ಆಗ ಮಾತ್ರ ಇವರು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಲಾಭ ಸಿಗುತ್ತದೆ.
ಈ ರಾಶಿಯವರು ಮುಖ್ಯವಾಗಿ ಜಿಡ್ಡು ಮತ್ತು ಹಠದ ಸ್ವಭಾವವನ್ನು ತಗ್ಗಿಸಬೇಕು. ಹಠ ಕಡಿಮೆಯಾದಷ್ಟು ಇವರಿಗೆ ಯಶಸ್ಸಿನ ಹಲವು ಬಾಗಿಲುಗಳು ತೆರೆಯುತ್ತವೆ. ಧೈರ್ಯದ ಮನೋಭಾವ ಶುದ್ಧವಾಗಿರಬೇಕು. ಧೈರ್ಯದಿಂದ ಕೆಟ್ಟ ಕೆಲಸ ಮಾಡಬಾರದು, ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ಮತ್ತು ಮಾಡುವ ಕರ್ಮದಲ್ಲಿ ನೀತಿಯಿಂದ ಇರಬೇಕು. ಸಣ್ಣ ಪುಟ್ಟ ತಪ್ಪುಗಳು ಸಹ ಈ ರಾಶಿಯರಿಗೆ ಅವರನ್ನೇ ಕಾಡುವುದು ಹೆಚ್ಚು. ಆದ್ದರಿಂದ ಈ ರಾಶಿಯವರು ಪರಿಶುದ್ಧರಾದಷ್ಟು ಇವರು ದೊಡ್ಡದಾಗಿ ಬೆಳೆಯುತ್ತಾರೆ. ಈ ರಾಶಿಗೆ ಶುಕ್ರ ಅಧಿಪತಿ. ಶುಕ್ರನ ಅನುಗ್ರಹ ಪಡೆಯಲು ಶುದ್ಧ ಮನಸ್ಸು ಹೊಂದಿರಬೇಕು. ಜೀವಪೂರ್ತಿ ಸುಖವಾಗಿರಬಹುದಾದ ರಾಶಿ ಇದಾಗಿರುತ್ತದೆ. ಈ ರೀತಿ ಸುಖವಾಗಿರಲು ಅಷ್ಟೇ ಪರಿಶುದ್ಧತೆ, ಪ್ರಾಮಾಣಿಕತೆ ಈ ರಾಶಿಯವರಿಗೆ ಮುಖ್ಯ. ವೃಷಭ ರಾಶಿಯವರ ಜೀವನ ಹೇಗಿರುತ್ತದೆ ನೋಡೋಣ ಬನ್ನಿ. ವೃಷಭ ರಾಶಿಯವರ ಜೀವನ ಸ್ವಲ್ಪ ನಿಧಾನವಾಗಿರುತ್ತದೆ, ಆದರೆ ದೃಢವಾಗಿ ಮುನ್ನಡೆಯುತ್ತದೆ. ಎಂತಹ ಸಂದರ್ಭದಲ್ಲೂ ಕುಗ್ಗದ ಜೀವಿಗಳು ಎಂದು ಹೇಳಬಹುದು. ಈ ರಾಶಿಯವರಿಗೆ ಹೆಚ್ಚಿನದಾಗಿ ಯಾವಾಗಲೂ ಶ್ರಮದ ಮೂಲಕವೇ ಲಾಭ ಸಿಗುತ್ತದೆ. ಜೀವನದಲ್ಲಿ ಕೆಲಸಗಳು ವಿಳಂಬ ಇದ್ದರೂ ಶಾಶ್ವತ ಫಲಗಳನ್ನು ಈ ರಾಶಿಯವರು ಕಾಣುತ್ತಾರೆ. ಕುಟುಂಬ, ಆರ್ಥಿಕ ಲಾಭ ಮತ್ತು ಭೌತಿಕ ಸುಖಗಳು ಈ ರಾಶಿಯವರಿಗೆ ಯಾವಾಗಲೂ ಮುಖ್ಯವಾಗಿರುತ್ತವೆ. ಪ್ರೀತಿ, ಕುಟುಂಬ ಮತ್ತು ಕೆಲಸಗಳಲ್ಲಿ ಈ ರಾಶಿಯವರು ಹೇಗಿರುತ್ತಾರೆ ನೋಡೋಣ ಬನ್ನಿ. ಈ ರಾಶಿಯ ಜನರು ಯಾವಾಗಲೂ ತಮ್ಮ ಪ್ರೀತಿಯಲ್ಲಿ ನಿಷ್ಠಾವಂತರು. ತಮ್ಮ ಪ್ರೀತಿಯು ಸಿಗದೇ ಇದ್ದರೂ ಅವರ ಪ್ರೀತಿ ಮಾತ್ರ ಕೊನೆವರೆಗೂ ಮನದಲ್ಲಿ ಅಚಲವಾಗಿಟ್ಟುಕೊಂಡಿರುತ್ತಾರೆ. ಈ ರಾಶಿಯ ವ್ಯಕ್ತಿಗಳು ತಮ್ಮ ಕುಟುಂಬದ ಪರವಾಗಿ ಯಾವಾಗಲೂ ತ್ಯಾಗ ಮಾಡುವವರು ಹೌದು. ಕುಟುಂಬದ ನೋವುಗಳೇನೇ ಇದ್ದರೂ ಮನದೊಳಗೆ ಇಟ್ಟುಕೊಂಡು ಕುಟುಂಬ ಪೋಷಿಸುವ ವ್ಯಕ್ತಿಗಳು ಇವರಾಗಿರುತ್ತಾರೆ. ಈ ರಾಶಿಯವರಿಗೆ ವೃತ್ತಿಯಲ್ಲಿ ಶಾಶ್ವತತೆ ಬೇಕು, ದೃಢವಾದ ಕೆಲಸಗಳನ್ನು ಇವರು ಇಷ್ಟಪಡುತ್ತಾರೆ. ಬ್ಯಾಂಕಿಂಗ್, ಪ್ರಾಪರ್ಟಿ, ಕಲಾಕ್ಷೇತ್ರ, ಕೃಷಿ, ಶಿಲ್ಪಕಲಾ ಮುಂತಾದವುಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ. ವೃಷಭ ರಾಶಿಯವರು ಜೀವನದಲ್ಲಿ ಅನುಭವಿಸುವ ನೋವುಗಳು ಮತ್ತು ಸುಖಗಳು. ಈ ರಾಶಿಯವರು ಅನುಭವಿಸುವ ಸುಖಗಳು ಸೌಂದರ್ಯ, ಆರ್ಥಿಕ ಸುಖ, ಕುಟುಂಬದಲ್ಲಿ ನೆಮ್ಮದಿ. ಈ ರಾಶಿಯವರು ಅನುಭವಿಸುವ ನೋವುಗಳು ಬದ್ಧತೆ, ಕಿರಿಕಿರಿ, ಸಮಯಕ್ಕೆ ಸಿಗದ ಫಲಿತಾಂಶಗಳು, ಆರೋಗ್ಯ ಸಮಸ್ಯೆಗಳು. ಆಮೆಯಂತಹ ಜೀವನದ ಯಶಸ್ಸಿನ ದಾರಿ ನೋಯಿಸಬಹುದು, ಆದರೆ ಶಾಶ್ವತವಲ್ಲ. ವೃಷಭ ರಾಶಿಯವರ ಬಲ ಮತ್ತು ಬಲಹೀನತೆಗಳು. ಈ ರಾಶಿಯವರ ಬಲ ಧೈರ್ಯ, ಶ್ರದ್ಧೆ, ಕರ್ಮನಿಷ್ಠೆ, ಧೈರ್ಯಶಾಲಿ ಮನಸ್ಸು. ಈ ರಾಶಿಯವರ ಬಲಹೀನತೆಗಳು ವಿಪರೀತ ಹಠ, ಇವರು ಪರಿವರ್ತನೆಗೆ ವಿರೋಧ, ಕೋಪ, ತಾಪಗಳು. ವೃಷಭ ರಾಶಿಯವರು ಜೀವನದ ಯಶಸ್ಸಿಗೆ ಅನುಸರಿಸಬೇಕಾದ ದೇವರ ನಿಯಮಗಳು. ವೃಷಭ ರಾಶಿಯವರು ಶುಕ್ರನ ಶುದ್ಧ ಅನುಗ್ರಹ ಪಡೆಯಲು ವೈಷ್ಣವ ಅಥವಾ ಲಕ್ಷ್ಮಿ ಉಪಾಸನೆಯನ್ನು ಮಾಡಬೇಕು. ಶುಕ್ರವಾರದ ದಿನಗಳಲ್ಲಿ ಉಪವಾಸ ಇರಬಹುದು. ಶುಭ ಕಾರ್ಯಗಳಲ್ಲಿ, ದೇವರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು, ದಾನ ಧರ್ಮ ಮಾಡುವುದರಿಂದ ಅಂತರಂಗದ ಶಕ್ತಿಯ ಶುದ್ಧೀಕರಣ ಸಾಧ್ಯ. ಸ್ನೇಹಿತರೆ, ಮನುಷ್ಯ ಹುಟ್ಟಿದ ಮೇಲೆ ಸಾರ್ಥಕ ಜೀವನ ನಡೆಸಬೇಕು. ವೃಷಭ ರಾಶಿಯವರಿಗೆ ಈ ಜನ್ಮದ ಸಾರ್ಥಕತೆ ಹೇಗೆ ಆಗುತ್ತೆ, ಅವರು ಏನು ಮಾಡಬೇಕು ನೋಡೋಣ ಬನ್ನಿ. ಧೈರ್ಯ ಮತ್ತು ಶ್ರಮದ ಮಾರ್ಗ ಹಿಡಿದರೆ ಇವರು ಶ್ರೇಷ್ಠ ಸ್ಥಾನಕ್ಕೆ ಬಹಳ ಬೇಗನೆ ಏರುತ್ತಾರೆ. ಜ್ಞಾನ, ಕಲೆ, ಸಂಸ್ಕೃತಿ, ಸಹಾನುಭೂತಿ ಹಾಗೂ ಶ್ರದ್ಧೆಯನ್ನು ಇವರು ತಮ್ಮಲ್ಲಿ ಬೆಳೆಸಬೇಕು. ಹಠದ ಸ್ವಭಾವ ಬಿಟ್ಟು ಸಂವೇದನೆಗಳಿಗೆ ಸ್ಪಂದಿಸಬೇಕು. ಸರಳರಾದಷ್ಟು ಬದುಕು ಅದ್ಭುತ ಎನಿಸುತ್ತದೆ. ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು. ದೇವರ ಜಪ, ಪೂಜೆಗಳನ್ನು ಭಕ್ತಿಯಿಂದ ನಡೆಸಬೇಕು. ಇನ್ನೂ ಕೆಲವು ವಿಶೇಷತೆಗಳನ್ನು ಈ ರಾಶಿಯವರಲ್ಲಿ ನೋಡಬಹುದು. ವೃಷಭ ರಾಶಿಯವರು ನಿಸರ್ಗ ಪ್ರೇಮಿಗಳಾಗಿರುತ್ತಾರೆ. ಕಲೆ, ಸಂಗೀತದ ಒಲವು ಇರುತ್ತದೆ. ಹೊಳೆವ ವಸ್ತುಗಳ ಮೇಲೆ ಹೆಚ್ಚಿನ ಒಲವು ಇರುತ್ತದೆ. ಜೀವನ ಶೈಲಿಯಲ್ಲಿ ಎಲ್ಲ ಸೌಕರ್ಯಗಳು ಇರುತ್ತವೆ ಹಾಗೂ ಬಾಳಿನಲ್ಲಿ ಗಂಭೀರತೆ ಇರುತ್ತದೆ. ಈ ರಾಶಿಯವರು ಮುಂದೆ ಹೋಗಬೇಕೆಂದರೆ ಸಹನೆ, ಶ್ರಮ ಮತ್ತು ಕರುಣೆಯ ಮಿಶ್ರಣ ಅಗತ್ಯ. ಇದುವರೆಗೂ ನಾನು ಹೇಳಿದ ಅಂಶಗಳು ನಿಮಗೆ ಉಪಯೋಗಕಾರಿಯಾಗುತ್ತವೆ ಎಂದು ನಾನು ಭಾವಿಸುತ್ತೇನೆ. ಆ ಭಗವಂತನ ಕೃಪೆ ನಿಮಗೆಲ್ಲ ಸಿಗಲಿ.